ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ ಸರ್ವರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರುವ ಮೂಲಕ ನಮ್ಮ ಭಾರತ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿರುವಂಥದ್ದು ಇಂದಿನ ವಿಶೇಷವಾಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳವರ ಆದಿಯಾಗಿ ಯೋಗಾಸಕ್ತರೆಲ್ಲರೂ ಸರ್ಕಾರಿ ಇಲಾಖೆಯ ಅಂಗಳಗಳಲ್ಲಿ, ಕ್ರೀಡಾಂಗಣಗಳಲ್ಲಿ, ಶಾಲಾ ಕಾಲೇಜುಗಳ ಆವರಣದಲ್ಲಿ ಯೋಗಾಸಕ್ತರೆಲ್ಲರೂ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಯೋಗಾಸನವನ್ನು ಮಾಡುವುದರೊಂದಿಗೆ ಯೋಗ ದಿನಾಚರಣೆಯನ್ನು ಆಚರಿಸಿರುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಕಂಡುಬಂದಿರುವಂತಹ ಯೋಗ ದಿನಾಚರಣೆಯ ವಿಶೇಷವಾಗಿದೆ. ನಮ್ಮ ಭಾರತ ದೇಶದಾದ್ಯಂತ ಇರುವಂತಹ ಪ್ರತಿಯೊಂದು ರಾಜ್ಯಗಳಲ್ಲೂ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳಾದಿಯಾಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಒಳಗೊಂಡಂತೆ ಯೋಗಾಸಕ್ತರೆಲ್ಲರೂ ಯೋಗಾಸನವನ್ನು ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವು ವಿಶ್ವಮಾನ್ಯವಾಗಿ ಯಶಸ್ವಿಯಾಗಿ ನೆರವೇರಲು ಸಹಕಾರವನ್ನು ನೀಡಿರುವಂಥದ್ದು ಪ್ರಶಂಸನೀಯ ಸಂಗತಿಯಾಗಿದೆ. ಗರಡಿಯ ಮನೆಗಳಲ್ಲಿ ಯೋಗಾಸನದ ವಿವಿಧ ಭಂಗಿಗಳನ್ನು ಅಭ್ಯಾಸ ಮಾಡುವ ಮೂಲಕ ಶರೀರವನ್ನು ದಷ್ಟಪುಷ್ಟವಾಗಿ ಸಂರಕ್ಷಣೆ ಮಾಡಿಕೊಳ್ಳುವಂತಹ ಪ್ರತೀತಿ ಗ್ರಾಮೀಣ ಪ್ರದೇಶಗಳಿಂದಿಳಿದು ನಗರ ಪ್ರದೇಶಗಳವರೆಗೂ ಪ್ರಚಲಿತದಲ್ಲಿತ್ತು. ಕಾಲಕ್ರಮೇಣ ಗರಡಿ ಮನೆಗಳಲ್ಲಿ ಮಾಡುವಂತಹ ಅಭ್ಯಾಸವನ್ನು ಯೋಗಾಸನವೆಂಬುದಾಗಿ ಸಂಬೋಧಿಸುವ ಮೂಲಕ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅಧಿಕೃತವಾಗಿ ಘೋಷಣೆ ಮಾಡುವ ಮೂಲಕ ಜೂನ್ 21ನೇ ತಾರೀಕಿನಂದು ಬೆಳಗಿನ ಜಾವದ ಸಮಯದಲ್ಲಿ ದೇಶದಾದ್ಯಂತ ಯೋಗಾಸನ ಮಾಡುವ ಮೂಲಕ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಯೋಗ ದಿನಾಚರಣೆಯ ವಿಶೇಷವಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ನೆರೆಹೊರೆಯ ರಾಜ್ಯಗಳಲ್ಲಿರುವಂತಹ ತರಬೇತುದಾರ ಯೋಗ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ಯೋಗಾಸಕ್ತರೆಲ್ಲರೂ ಯೋಗಾಸನವನ್ನು ಮಾಡುವ ಮೂಲಕ ತಮ್ಮ ಆರೋಗ್ಯವನ್ನು ತಾವು ಸಂರಕ್ಷಣೆ ಮಾಡಿಕೊಳ್ಳುವ ಜೊತೆಗೆ ತಮ್ಮ ಸಹಚರರಿಗೆ, ಸನ್ಮಿತ್ರರಿಗೆ ಹಾಗೂ ಬಂಧು ಬಳಗದವರಿಗೂ ಕೂಡ ಯೋಗಾಸನದಿಂದಾಗುವಂತಹ ಪ್ರಯೋಜನಗಳು ಹಾಗೂ ಯೋಗದಿಂದಾಗಿ ಪ್ರತಿಯೊಬ್ಬರ ಆರೋಗ್ಯ ಸುಧಾರಣೆಯಾಗುವಂತಹ ಸಂಗತಿಯನ್ನು ಮನವರಿಕೆ ಮಾಡಿಕೊಡುವ ಮೂಲಕ ಪ್ರತಿಯೊಬ್ಬ ದೇಶವಾಸಿಯೂ ಕೂಡ ಯೋಗಾಸನವನ್ನು ಮಾಡುವ ಮೂಲಕ ತಮ್ಮ ತಮ್ಮ ಆರೋಗ್ಯವನ್ನು ತಾವು ಕಾಪಾಡಿಕೊಳ್ಳುವಂತೆ ಮಾರ್ಗದರ್ಶನವನ್ನು ಕೊಡಮಾಡುವ ಮೂಲಕ ಯೋಗಾಸನದ ಅಭ್ಯಾಸವನ್ನು ಮಾಡಿಸುತ್ತಾ ಬಂದಿರುವಂಥದ್ದು ಯೋಗ ದಿನಾಚರಣೆಯ ಮಗದೊಂದು ವಿಶೇಷವಾಗಿದೆ. ಯೋಗಾಸನವನ್ನು ನಮ್ಮ ದೇಶದಲ್ಲಿ ಪ್ರಚಲಿತದಲ್ಲಿರುವಂತಹ ಗುರುಕುಲಗಳಿಂದಿಡಿದು ಗರಡಿ ಮನೆಯಿಂದ ಮುಂದುವರೆದಂತೆ ಯೋಗಾಸನದ ಅಭ್ಯಾಸ ಅಂದಿನಿಂದ ಇಂದಿನವರೆಗೆ ಪ್ರಚಲಿತದಲ್ಲಿದ್ದು, ಯೋಗಾಸನವನ್ನು ಭಾರತೀಯರೆಲ್ಲರೂ ಪ್ರತಿನಿತ್ಯ ತಮ್ಮ ತಮ್ಮ ಮನೆಗಳಲ್ಲಿ ಹಾಗೂ ತಮ್ಮ ಊರು ಕೇರಿಗಳಲ್ಲಿ ಇರುವಂತಹ ಮೈದಾನಗಳಲ್ಲಿ ಬೆಳಗಿನ ಜಾವದ ಸಮಯದಲ್ಲಿ ಯೋಗಾಸನವನ್ನು ಮಾಡುವ ಮೂಲಕ ತಮ್ಮ ತಮ್ಮ ಶರೀರವನ್ನು ಸಂರಕ್ಷಣೆ ಮಾಡಿಕೊಳ್ಳುವ ಮೂಲಕ ಆರೋಗ್ಯವಂತರಾಗಿ ದಷ್ಟಪುಷ್ಟಿವಂತರಾಗಿ ಬದುಕಿ ಬಾಳುತ್ತಿರುವಂಥದ್ದು ನಮ್ಮ ಭಾರತೀಯರ ವೈಶಿಷ್ಟ್ಯವಾಗಿದೆ. ಯೋಗ ದಿನಾಚರಣೆಯ ಅಂಗವಾಗಿ ಮಧ್ಯ ಕರ್ನಾಟಕದ ಮಲೆನಾಡು ಶಕ್ತಿ ಕೇಂದ್ರ ಶಿವಮೊಗ್ಗ ನಗರದ ನೆಹರು ಒಳ ಕ್ರೀಡಾಂಗಣದಲ್ಲಿ ವಿಧಾನ ಪರಿಷತ್ತಿನ ಶಾಸಕರು ಹಾಗೂ ರಾಜ್ಯ ಬಿಜೆಪಿ ಕಾರ್ಯದರ್ಶಿಗಳು ಆಗಿರುವಂತಹ ಡಿ.ಎಸ್. ಅರುಣ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯ ನಿಮಿತ್ತವಾಗಿ ಯೋಗಾಸನವನ್ನು ಮಾಡುವ ಮೂಲಕ ಯಶಸ್ವಿಯಾಗಿ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾಗಿರುವಂತಹ ಡಿ.ಆರ್. ರಂಗರಾಜ್ ಹಾಗೂ ದೈಹಿಕ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಯೋಗಾಸಕ್ತರೆಲ್ಲರೂ ಪಾಲ್ಗೊಂಡು ಶಾಲಾ ವಿದ್ಯಾರ್ಥಿಗಳ ಸಮೂಹದೊಂದಿಗೆ ಯೋಗಾಸನವನ್ನು ಮಾಡುವ ಮೂಲಕ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದು ಇಂದಿನ ಯೋಗ ದಿನಾಚರಣೆಯ ವಿಶೇಷವಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಮೆಚ್ಚುಗೆಯಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರಗಳು.